and welcome back to our channel Life in YouTube. ನೀವು ಇವತ್ತೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ದೀರಿ ಅಂದ್ರೆ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮಿಸ್ ಆಗದೆ ಬರುತ್ತೆ. ಸೊ ಇವತ್ತಿನ ವಿಡಿಯೋ ಏನಂದ್ರೆ ನಾವೊಂದು ಹೇರ್ ಟ್ರಾನ್ಸ್ಫಾರ್ಮೇಶನ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಆ ವಿಡಿಯೋಲಿ ಒಬ್ರು ರಿಕ್ವೆಸ್ಟ್ ಮಾಡಿದ್ರು ಶಾರ್ಟ್ ಹೇರ್ ಸ್ಟೈಲ್ಸ್ ನ ವಿಡಿಯೋ ಮಾಡಿ ಹಾಕಿ ಅಂತ. ಸೊ ಅವ್ರ ರಿಕ್ವೆಸ್ಟ್ ಇಂದ ಈ ವಿಡಿಯೋ ಏನೋ ಹೊಸದಾಗಿ ಟ್ರೈ ಮಾಡ್ತಿದೀವಿ. ಸೊ ಬನ್ನಿ, ತುಂಬಾ ಲೇಟ್ ಮಾಡಿದ್ರೆ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಫಸ್ಟ್ ಒನ್ನು ತುಂಬಾ ಎಲ್ಲ ಕಷ್ಟಪಡಬಾರ್ದು ಅಂತ ಏನ್ ಮಾಡ್ತಿದ್ಯಾ? ಅವರು ನಂಗೆ ಹೇಳಿಲ್ಲ ಏನ್ ಮಾಡ್ತಾರ ಅಂತ. ಹೆಂಗ್ ಕಾಣಿಸ್ತೈತಿ ವಿಡಿಯೋಲಿ? ಫ್ಲಾಟ್ ಆಗಿ ಕಾಣಿಸ್ತೈತ? ಏನು ಅದು ಅಡ್ಜಸ್ಟ್ ಮಾಡ್ತಾರಲ್ವಾ, ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡ್ಬೇಕು. ಇವಾಗ ಐತೆ ಏನೋ ಒಂದು. ಹಾ, ಇನ್ನೊಂದು ಆಗೈತಾ? ಹಾ, ಏನಿಲ್ಲ ರೀ, ಬರೀ ಟ್ವಿಸ್ಟ್ ಮಾಡಿ ಒಂದು ಪಿನ್ ಹಾಕ್ತಾಳೆ. ಕಣ್ಮುಂದೆನೇ ಇಟ್ಕೊಂಡು ಹುಡುಕ್ತಾಳ್ರಿ ಅವಳು. ಬ್ರಿಲಿಯಂಟ್. ಅದಕ್ಕೆ ಇಂಥ ಸಾಹಸ ಕೆಲಸ ಎಲ್ಲ ನಾವು ಇಳಿಯಕ್ಕೆ ಹೋಗಲ್ಲ, ಕಮೆಂಟಲ್ಲಿ ತಿಳಿಸಿದ್ರೆ ಅಂತ ಮಾಡ್ತಾ ಇದ್ದೀವಿ ಅಲ್ವೇನೋ. ಅವ್ರೇನು ಮಾಡ್ತಿದ್ದಾರೆ ಅಂದರೆ ಪಿನ್ ಕಿರ್ತಾರೆ. ಪ್ರಿಪ್ರೇಷನೇ ಇಲ್ಲ. ಛೇ, ವೆರಿ ಸಿಂಪಲ್. ಏನೋ ಆಗೈತೆ. ಹೇರ್ ಸ್ಟೈಲ್ ತಾನದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನೇ ಇದನ್ನ ಮಾಡೋಣ ಅಂದ್ಕೊಂಡೆ. ಆದರೆ ಇವಾಗ ಇವಳು ಮಾಡ್ತಿರುವಾಗ ಅವ್ರು ಮಾಡಿರೋ ಚೆನ್ನಾಗಿ ಕಾಣಿಸ್ತಿಲ್ಲ. ಆದರೆ ಪಾಪ ಅವಳು ವಿಚಿತ್ರವಾಗಿ ಮಾಡಿದ್ರೆ ಐ ಥಿಂಕ್ ಅದು ಯಾಕಂದ್ರೆ ಅವ್ರ ಹೇರ್ ಕಲರ್ ಮಾಡಿದ್ದಾರೆ, ಸೊ ಆ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಡಾರ್ಕಲ್ಲಿ ಗೊತ್ತಾಗ್ತಿಲ್ಲ ಅಲ್ವಾ? ಐ ಫೀಲ್ ಇವಾಗ ಅವಳು ಬೆಂಡ್ ಮಾಡ್ತಿರುವಾಗ ನಿಮ್ಗೆ ಗೊತ್ತಾಗುತ್ತೆ, ಅದು ವೇವ್ ಥರ ಏನೋ ಒಂದು ಐತೆ. ಆಯ್ತಾ? ಅದೇ ಆ ಟ್ವಿಸ್ಟ್ ಅಷ್ಟೇ ತಾನೇ. ಅಷ್ಟೇ, ತುಂಬ ರಿಸ್ಕ್ ಇಲ್ಲ. 2 ನಿಮಿಷ ಆಯ್ತಾ, 1 ನಿಮಿಷ ಆಯ್ತಾ, ಅಷ್ಟೇ ಬೇಗ ಆಗ್ಬಿಡುತ್ತೆ. ವಾ, ಆದ್ರೆ ಹಿಂಗೆ ಪೋಸ್ಕೊಟ್ರು. ಓಕೆ, ನೆಕ್ಸ್ಟ್ ಏನು? ದೇವ ಥರ ಫೋನಿ ಹಾಕ್ತೀನಿ. ಏಯ್, ಹೊಡೆದ್ಬಿಡ್ತೀನಿ ನೋಡ್ಕೊ ಹಿಂಗೆ ಅಷ್ಟೇ. ಆಮೇಲೆ ನೀನು ಹಾಕಿರೋದು, ನೀ ಹೇಳಿರೋದನ್ನ ಮಾಡು. ನಾನು ಹಾಕ್ತಿರೋದೇ ಮಾಡ್ತೀನಿ, ಅಳ್ಬೇಡ. ಅದು ನಾನೇ ಪಾಪ, ನಮಗೂ ಸ್ವಲ್ಪ ಗ್ರೂಮಿಂಗು ಪ್ರಾಬ್ಲಮ್ ಐತೆ. ಹಾಫ್ ಪೋನಿ, ದಟ್ ಇಸ್ ಕಾಲ್ಡ್, ನಾಟ್ ಪೋನಿ. ಸ್ವಲ್ಪ ಟರ್ಮ್ಸ್ ಕಲ್ತ್ಕೊಳ್ಳಿ, ಏನೋ ಹೇರ್ ಸ್ಟೈಲ್ ಮಾಡ್ತೀರಾ ಅಂತ. ಸೊ ಇವರು ಏನು ಮಾಡ್ತಾರೆ ಅಂದರೆ ಕ್ರೌನ್ ಸೆಕ್ಷನ್ ಮಾತ್ರ ತಗೊಂಡು, ಕ್ರೌನ್ ಸೆಕ್ಷನ್ ಮಾತ್ರ ತಗೊಂಡು ಪೋನಿ ಹಾಕ್ಕೊತಾ ಇದ್ದಾರೆ. ಅದ್ರಲ್ಲಿ ಏನು ಮಾಡ್ತೀರಾ ಅಂದರೆ ಬಂದ್ ಮಾಡ್ತೀರಾ? ಇಲ್ಲ, ಏನು ಮಾಡ್ತೀರಾ? ಹೌದು, ಬಂದ್ ಮಾಡ್ತಾರೆ. ನೀವು ರಬ್ಬರ್ ಬ್ಯಾಂಡ್ ಹಾಕ್ತೇನೋ ಅದನ್ನ ಮಾಡ್ಬೋದು. ಹೌದು, ಮಾಡ್ಬೋದು. ನಮ್ಮ ಮುಚ್ಚಿ ನೋಡ್ತು, ಯಾಕೆ ಈ ಥರನ ಮಾಡ್ತಿದ್ದೀರಾ ನೀವಿಬ್ರು ಅಂತ. ಓ ಮೈ ಗಾಡ್, ಇಟ್ಸ್ ಕಾಲ್ಡ್ ಅ ಮೆಸಿ ಹಾಫ್ ಬನ್. ಇಲ್ಲ, ನಾನೇ ಹೆಸರು ಕೊಡ್ತಿದ್ದೀನಿ, ತಪ್ಪಾಗಿದ್ರೆ ಪ್ಲೀಸ್ ಫರ್ಗಿವ್ ಮೀ. ಆ್ಯಕ್ಚುಲಿ ಇದು ಅವಳು ಮಾಸ್ಕ್ ಹಾಕಿರೋದ್ರಿಂದ ನಿಮಗೆ ಅದೆಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನಿಮಗೆ ಗೊತ್ತಾಗಲ್ಲ. ಇವಾಗ ಸ್ಕೂಲ್ ಹುಡುಗಿರೆಲ್ಲ ಹಾಕೋತಾರಲ್ಲ, ಆ ಥರ ಐತೆ. ಬಟ್ ಸ್ಟಿಲ್ ಇದು ಅಡಲ್ಟ್ಸ್ ಹಾಕೋಬೋದು. ಹಾಂ, ನನ್ನ ಪ್ರಕಾರ ಏನು ಮಾಡ್ಬೋದು ಅಂದರೆ ಒಂದು ಸ್ಟೈಲಾಗಿ ಆ ಪೋನಿನ ಬನ್ ಹಾಕದೆ ಹಾಗೆ 2 ಕಡೆ ಬಿಟ್ಬಿಡ್ಬೋದು. ಬನ್ ಹಾಕ್ಬಿಟ್ಟು ಇನ್ನೊಂದು ಸ್ಟೈಲ್. ವೆರಿ ಸಿಂಪಲ್ ಅಲ್ವಾ? ಸ್ಕೂಲ್ಗೆಲ್ಲ ಹಂಗೆ ಹಾಕೊಂಡು ಹೋಗ್ತಾ ಇದ್ದೀವಿ. Yeah. Yes. So we are back to the school days. ಸ್ವಲ್ಪ ಹಿಂದೆ ತಿರುಗಿ ಫೋರ್ಸ್ ಕೊಡ್ತೀರಾ? ಒಂದು ನಿಮಿಷ ಮಾಡ್ತೀರಾ ಅಲ್ವಾ? ಅದೆಲ್ಲ ಅಡ್ಜಸ್ಟ್ ಎಲ್ಲ ಮಾಡ್ಕೋಬೇಕು, ನಿಮ್ಗೆ ತಕ್ಕಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಹಿಂದೆ ತಿರುಗಿ. ಸೊ ಬ್ಯಾಕಲ್ಲಿ ಅದೇ ಥರ ಲುಕ್ ಇರುತ್ತೆ. ಸೊ ಇವಾಗ ನೋಡಿ, 360 ಡಿಗ್ರಿ ರೊಟೇಟ್ ಮಾಡ್ತಾರೆ.
ಸೋ ಫನಿ. ಫಸ್ಟ್ ಏನಿಲ್ಲ ಅಂದರೆ ಯಾಕೆ ವಿಡಿಯೋ ಮಾಡ್ತಿದ್ಯಾ? ನಾನು ಕೇಳ್ಕೊತಿದ್ದೆ, ಅದನ್ನು ಕೇಳಬೇಡಿ. ಸ್ವಲ್ಪ ತೆಗ್ದು ಈ ಡಿವಿಷನ್ನು ಕಾಣಿಸ್ಬೇಕು, ಅದು ಕಾಣಿಸ್ಬೇಕು. ಕಾಣಿಸ್ತಿಲ್ಲ ನಾನು ಕೂದಲು ಸ್ವಲ್ಪ ತಿಕ್ಕು, ಏನು ಮಾಡೋಕ್ಕಾಗಲ್ಲ. ಸೆಂಟರ್ ಪಾರ್ಟಿಷನ್ ಆದಮೇಲೆ ಒಂದು ಕಡೆಗೆ ಸ್ವಲ್ಪ ಕೂದಲು ತೊಗೊಂಡು ಟ್ವಿಸ್ಟ್ ಮಾಡ್ಕೊಂಡು ಪಿನ್ ಮಾಡ್ಕೊತಿದ್ದೀನಿ. ನೀವು ಯಾವ ಕಡೆ ಯಾರು ಟ್ವಿಸ್ಟ್ ಮಾಡ್ಕೋಬೋದು. ನಿಮ್ಗೆ ಆ ಪಾರ್ಟಿಷನ್ ಕಾಣಿಸ್ಬೇಕು ಅಂದರೆ ಆ್ಯಂಟಿ ಕ್ಲಾಕ್ ವೈಸ್ ಟ್ವಿಸ್ಟ್ ಮಾಡ್ಕೊಳ್ಳಿ. ಇಲ್ಲ ಕಾಣಿಸ್ದೇ ಇದ್ರೂ ಓಕೆ, ನಂಗೆ ಆ ಡಿಸೈನ್ ಮಾತ್ರ ಬೇಕು ಅಂದರೆ ಕ್ಲಾಕ್ ವೈಸ್ ಟ್ವಿಸ್ಟ್ ಮಾಡ್ಕೊಳ್ಳಿ. ನಾನು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿಕೊಂಡೆ. ಇಷ್ಟ ಇದೆ ಒಂದು ಇರುತ್ತೆ. ಆ್ಯಕ್ಚುಲಿ ಇದು ಹಾಫಲ್ಲಿ ತೆಗೆದು ಮಾಡ್ಬೋದು. ಇದನ್ನ ನಾನು ಹಂಗೆ ಇನ್ನೊಂದಾಗ ಕನ್ವರ್ಟ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಮಧ್ಯದಲ್ಲಿ ತೆಗ್ದೆ. ಓಕೆ, ಅದೇನಿಲ್ಲ ರೀ. ಇನ್ನೊಂದು ಹೇರ್ ಸ್ಟೈಲ್ಗೆ ಇದೇ ಥರ ಈ ಕಡೆಯಿಂದ ಸ್ವಲ್ಪ ತೆಗ್ದು ಟ್ವಿಸ್ಟ್ ಮಾಡಿ ಇಲ್ಲೊಂದು ಪಿನ್ ಹಾಕೋಬೇಕು. ಡಿಸೈನ್ ಪಿನ್ಗಳು ಯೂಸ್ ಮಾಡೋದು ಅಷ್ಟೇ, ಬೇರೆ ಏನಿಲ್ಲ. ನೀವು ನಮ್ಮ ಚಾನಲ್ ಯಾಕೆ ಈ ವಿಡಿಯೋ ನೋಡ್ಬೇಕಂದ್ರೆ ರಿಯಾಲಿಟಿ ವೆಸಸ್ ಎಕ್ಸ್ಪೆಕ್ಟೇಷನ್ ಥರ ಇರುತ್ತೆ ನಮ್ಮ ಚಾನಲ್. ಹೆಂಗಿದೆ? ಚೆನ್ನಾಗೈತಾ? ಅಷ್ಟೇ. ನೆಕ್ಸ್ಟ್ ಏನಿಲ್ಲ. ನೆಕ್ಸ್ಟ್ ಬಂದು ಸ್ವಲ್ಪ ಆ ಕ್ರೌನ್ ಸೆಕ್ಷನ್ ಮಾತ್ರ ತಗೊಂಡು ನನಗೆ ನಾನು ಕೂತ್ಕೊಂಡು ನನ್ನ ನೋಡೋದೇನೋ ಒಂಥರ ಐತೆ ಥರ ಹಾಕೋಬೋದು. ಇದೊಂದು ಹೇರ್ ಸ್ಟೈಲ್. ಆ್ಯಕ್ಚುಲಿ ಇದಕ್ಕೆ ಉಗಿಬೇಡಿ, ನಾನು ಇದನ್ನು ಸ್ವಲ್ಪ ನೀರು ಮಾಡಿ ಸ್ವಲ್ಪ ಟೀಸ್ ಮಾಡಿದ್ರೆ ವಾಲ್ಯೂಮ್ ಥರ, ಲೈಕ್ ಏನಂತಾರೆ, ಸ್ವಲ್ಪ ತಿಕ್ಕಾಗಿ ಕಾಣಿಸುತ್ತೆ ಕೂದಲು. ಸೊ ಅದಕ್ಕೆ ಅದನ್ನು ಮಾಡಿ ಟ್ವಿಸ್ಟ್ ಮಾಡಿ ಮೇಲೆ ಒಂದು ಬನ್ ಹಾಕ್ಕೊಂಡ್ರೆ ಚೆನ್ನಾಗಿದೆ. ಈಗ ಆಲ್ರೆಡಿ ಚಿಕನ್ ಹಾಕಿರ್ತಾರೆ ಅದೇ ಥರದ್ದು ಒಂದು ಪಿನ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿದೆ ಇದು. ಹಾಂ ಅಷ್ಟೇ. ಇನ್ನೇನಾದ್ರು ಮಾಡಬೇಕಾ? ನನಗೇನು ನೆನಪಿರೋದು. ಓ, ನಾನು ಅವ್ರ ಥರ ಎಲ್ಲ ತೋರಿಸ್ಬೇಕಾಗಿತ್ತಲ್ಲ, ನಂಗೆ ಇವಾಗ ಅನ್ನಿಸ್ತೈತಿ. ಅಷ್ಟೇ. ಇದು ವೆರಿ ಸಿಂಪಲ್. ಏನೋ ಇದು ಕರೆಕ್ಟಾಗಿ ಆಯ್ತಾ? ಇಲ್ಲ, ಇದು ಹಿಂಗೆಲ್ಲ ಮಾಡ್ಬೇಕು. ಸಾರಿ, ವೀಟ್ ಕ್ಯಾಮ್ರಾಮ್ಯಾನ್ ಏನು ಹೇಳೋಣ ನಂದು. ಆ್ಯಕ್ಚುಲಿ ನಾನೇ ಫಸ್ಟ್ ಟೈಮ್ ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಇದಕ್ಕೆ ಚಿಕ್ಕದೊಂದು ಹೇರ್ ಪಿನ್ ಬರುತ್ತೆ ಅಂತ ಅನಿಸುತ್ತೆ. ಸೊ ಅದು ಕಾಣಿಸಲ್ಲ. ಥರ ಸ್ಪ್ರೆಡ್ ಮಾಡಿ ನೀಟಾಗಿ ಹಾಕ್ಕೋಬೇಕು. ಇದಕ್ಕೆ ಒಂದು ಪಿನ್ನೇ ಹಾಕೋತಾರೆ ಅವರು. ಹಂಗೆ ಹಾಕಕ್ಕೆ ಬರಲ್ಲ ಅಂತ ಇಷ್ಟೊಂದು ಪಿನ್ ಹಾಕ್ತಿದ್ದೀನಿ. ಒಂದು ಪಿನ್ನಲ್ಲೇ ಹಾಕಕ್ಕೆ ಬರೋದು ಹಾಕ್ಕೊಳ್ಳಿ ಅಷ್ಟೇ. ಸೊ ಇದು ಹಂಗೆ ಸ್ಪ್ರೆಡ್ ಮಾಡಿ ಹಾಕ್ಕೋಬೇಕು. ಓಕೆ, ಅದು ನೀಟಾಗಿರುತ್ತೆ. ಒಂಥರ ಟಪಾಸ್ ಮಾಡುತ್ತೆ. ಕಾಣಿಸ್ತೀನಿ ಮೇಲೆ ಐತೆ ಕ್ಯಾಮ್ರಾ. ಓಕೆ, ನೆಕ್ಸ್ಟ್ ಹೇರ್ ಸ್ಟೈಲ್ ಬಂದು ಫೇಕ್ ಫ್ರೆಂಚ್ ಬ್ರೇಡ್. ಇದಕ್ಕೇನು ಇಲ್ಲ, ಆಪೋಸಿಟ್ ಸೈಡಿಂದ ಕೂದಲು ತೊಗೊಂಡು ಆಪೋಸಿಟ್ ಸೈಜ್ಗೆ ಹಾಕ್ಬಿಟ್ಟು ನಿಮ್ಗೆ ಎಷ್ಟು ತನಕ ಆ ಥರ ಬೇಕು ಅಂತ ನೋಡಿಕೊಂಡು ಕ್ರಾಸ್ ವೇಯಲ್ಲಿ ಅದೇ ಥರ ತೊಗೊಂಡು ಪಿನ್ ಹಾಕೊಂಡ್ಬಿಟ್ರೆ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೇರ್ ಸ್ಟೈಲ್ ರೆಡಿ ಆಗಿಬಿಡುತ್ತೆ. ಎಕ್ಸಾಕ್ಟಾಗಿ ನಮಗೆ ರಿಕ್ವೆಸ್ಟ್ ಮಾಡಿದ್ದೇನು ಅಂದರೆ ಎರಡು ಫೋನ್ ಇಟ್ಟಿರುತ್ತೆ, ನಾನು ಹಾಕೋತೀನಿ. ಸೀರಿಯಸ್ಲಿ ಕ್ಯೂಟ್ ಆಗಿರುತ್ತೆ. ಶೈ ಆಗದೆ ಆಚೆ ಹೋಗೋರಿಗೆ. ನಾನು ಮಾಸ್ಕ್ ಹಾಕಿರೋದ್ರಿಂದ ಕಿವಿ ಹತ್ರ ಇರೋದೆಲ್ಲ ಕೂದಲು ಎತ್ತಕ್ಕಾಗ್ತಿಲ್ಲ. ಸ್ವಲ್ಪ ಮೆಸ್ಸಿಯಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಐಯಾಗೂ ಹಾಕೋಬಹುದು. ಬಟ್ ನನಗೆ ಲೈಕ್ ಬೇಬಿ ಏಜ್ ತುಂಬ ಇರೋದ್ರಿಂದ ನಾನು ಹಂಗೆ ಹಾಕ್ತಿಲ್ಲ ಸದ್ಯಕ್ಕೆ. ಹಾಕ್ತೀರಾ ಅಂದರೆ ಪಿನ್ ಹಾಕೊಳ್ಳಿ ಬೇಬಿ ಏಜ್ಗೆ. ಸಾರಿ, ಹಿಂದಿಂದ ಹೋಗ್ಬಿಡ್ತೀವಿ. ಒಂದು ನಿಮಿಷ ಮಾಸ್ಕ್ ಬಿಚ್ಬಿಡ್ತೀವಿ. ನಂಗೆ ಹಂಗೆ ಚೆನ್ನಾಗೈತೆ. ಯಾಕೆ ಇದನ್ನೇ ಮಾಡಬೇಕು? ನಿಂಗೆ ಅನ್ಸಲ್ಲ? ನಂಗೆ ಅನ್ಸುತ್ತೆ. ಕೆಲವು ನಮ್ಮಂಥ ಸೋಂಬೇರಿಗಳಿಗೆ ಕಂಡಿಡಿದಿರೋ ಹೇರ್ ಸ್ಟೈಲ್ಗಳು ಅಂದರೆ ಹೇರ್ ಕಟ್ಗಳು. ಸಾರಿ, ಆ್ಯಕ್ಚುಲಿ ನಮಗೋಸ್ಕರ ಕಂಡಿಡ್ದಿರೋದಲ್ಲ, ನಮ್ಮ ಮಮ್ಮಿಗಳಿಗೋಸ್ಕರ ಕಂಡಿಡ್ದಿರೋದು.
ಸ್ಕೂಲ್ಗೆ ಕೂದಲು ಬಾಚಿ ಕಳ್ಸೋಕ್ಕಾಗಲ್ಲ ಅಂತ ಹೇರ್ ಕಟ್ ಮಾಡಿಸ್ಬಿಡ್ತಾರೆ ಅಲ್ವಾ? ಚಿಕ್ಕನ್ಗೆ ಎಕ್ಸ್ಪೀರಿಯನ್ಸ್ ಐತೆ, isn't it? ಏನು ಮಾತಾಡೋದು? ಬಾಯ್ ಕಟ್ ಐತೆ ನನಗೆ ಆಲ್ಮೋಸ್ಟ್ 7th ತನಕ. ಬಾಯ್ ಕಟ್ ನಂಗೆ ಆ್ಯಕ್ಚುಲಿ ಇದು ಇಷ್ಟ. ನಾನು ಉದ್ದ ಕೂದಲಿರುವಾಗಲೂ ಹಿಂಗೆ ಹಾಕ್ಕೊಂಡು ಹೋಗ್ತಿದ್ದೆ. ಕಾಲೇಜ್ ಡಿಗ್ರಿಯಲ್ಲೆಲ್ಲ ಹಾಕ್ಕೊಂಡು ಹೋಗಿದ್ದೀನಿ ಅಂದರೆ ನೋಡ್ಕೊಳ್ಳಿ ನಂಗೆ ಎಷ್ಟು ಇಷ್ಟ ಅಂತ. ನಾನು ಯಾರ ಬಗ್ಗೆನೂ ಕೇರ್ ಮಾಡಲ್ಲ, ನನಗೆ ಹೆಂಗೆ ಇಷ್ಟನೋ ನಾನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಇದೇ ರಿಕ್ವೆಸ್ಟ್ ಮಾಡಿದ್ದು, ನಾನು ಚೋಟು ಹೋಗ್ಬಿಟ್ಟೆ ಬಸ್ಸಲ್ಲಿ. ಇದೇ ಅವ್ರು ರಿಕ್ವೆಸ್ಟ್ ಮಾಡಿದ್ದು, ಅದಕ್ಕೆ 2 ಪೋನಿಟೇಲ್ ಬುಫಿ. ಆಮೇಲೆ ಒಂದು ತೆಂಗಿನಕಾಯಿ ಜಿಟ್ಟು ತಾನೇ. ನನಗೆ ಬರಲ್ವೇ ಅಂದರೆ ಅಷ್ಟು ಟೈನಿಯಾಗಿ ಫನ್ನಿಯಾಗಿ ಬರಲ್ಲ, ಸ್ಟಿಲ್ ಟ್ರೈ ಮಾಡ್ತೀನಿ. ಪೋನಿಟೇಲ್ ಥರ ಐತೆ, ನಂಗೆ ಗೊತ್ತಲ್ಲೇ ತೆಂಗಿನಕಾಯಿ ಜಿಟ್ಟೆಲ್ಲ ಬರಲ್ಲ. ಐ ಹೋಪ್ ನಿಮ್ಗೆ ಅರ್ಥ ಆಗ್ತೈತೆ ನಾನು ಏನು ರೆಫರ್ ಮಾಡ್ತಿದ್ದೀನಿ ಅಂತ. ಎಲ್ಲಾರ ಪಿಕ್ಚರ್ ಸಿಕ್ಕರೆ ಹಾಕ್ತೀನಿ, ಪಾಪುಗಳಿಗೆಲ್ಲ ಹಾಕ್ತಾರಲ್ಲ ಚಿಕ್ಕ ಚಿಕ್ಕದಿವೆ, ನಾನು ಅದನ್ನು ಹೇಳ್ತಿದ್ದೀನಿ. ಅವ್ರು ಅದೇ ಹೇಳಿದ್ರು ಅಂತ ಅಂದ್ಕೊಂಡಿದ್ದೀನಿ, ಫನ್ನಿಯಾಗಿದೆ ಅಂತ. ಇದು ಆ್ಯಕ್ಚುಲಿ ನಂಗೆ ಚೆನ್ನಾಗಿ ಕಾಣುತ್ತೆ ಈ ಕೂದಲು, ಇನ್ನೂ ನಮ್ಗೆ ಜಾಸ್ತಿ ಕೂದಲು ಇರ್ತದೆ. ಇದೆಲ್ಲ ಕಟ್ ಇದೆಲ್ಲ ಪಿನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ಚೆನ್ನಾಗಿರ್ಬಾರ್ದಲ್ಲ ಅವ್ರಿಗೆ, ಫನ್ನಿಯಾಗಿರ್ಬೇಕಲ್ಲ. ನೋಡ್ಕೊಳ್ಳಿ, ಇದೇ ಫನ್ನಿಯಾಗೈತಿ. ಅದೇ ನಂಗೆ ಚೆನ್ನಾಗಿ ಕಾಣಿಸ್ತೈತಿ ಅಂತ ಚೆನ್ನಾಗಿದೆ. ತೆಂಗಿನಕಾಯಿ ಜಿಟ್ಟು ತಾನೆ, ಇಷ್ಟು ಕಡೆ ಸ್ವಲ್ಪ, ಇಷ್ಟು ಕಡೆ ಸ್ವಲ್ಪ ಎಲೆ. ಆರ್ ಯು ಹ್ಯಾಪಿ ಸಬ್ಸ್ಕ್ರೈಬರ್? ನಿಮ್ಮ ಹೆಸರು ನನಗೆ ನೆನಪಿಲ್ಲ, ಏನಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಬೇಕಾದ್ರೆ ನಿಮ್ಮ ಕಮೆಂಟ್ನ ಇಲ್ಲ ಎಲ್ಲಾರ ಹಾಕ್ತೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತೀವಿ. ಪ್ಲೀಸ್ ಬನ್ನಿ ಫಿನಿಶಿಂಗ್ ಟಚ್ಗೆ. ನೀನೇ ಫಿನಿಶ್ ಮಾಡು, ನಾನು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಆ್ಯಕ್ಚುಲಿ ಚಾನಲಲ್ಲಿ ಹಂಗೆ ಸ್ವಲ್ಪ ಜಗಳ, ಮಾತಾಡೋಕ್ಕಾಗಲ್ಲ, ನೀನು ಮಾತಾಡೋಲ್ಲ ನಾನು ಮಾತಾಡೋಲ್ಲ ಅಂತ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾವು ಅನ್ಕೊತೀವಿ. ಆ್ಯಕ್ಚುಲಿ ಈ ವಿಡಿಯೋಗೆ ನಾನು ಸ್ವಲ್ಪ ಎಫರ್ಟ್ ಹಾಕಿದ್ವಿ, ಯಾಕಂದರೆ ಕೈ ಎತ್ತಿ ಎಲ್ಲ ಕೆಲಸ ಮಾಡ್ಬೇಕು, ಕೈ ನೋವು ಬರುತ್ತೆ. ನಾನು ಯಾವುದೋ ಒಂದು ಹೇರ್ಸ್ಟೈಲ್ ಪ್ರಾಕ್ಟೀಸ್ ಮಾಡಿದೆ, ಸ್ವಲ್ಪ ನನಗೆ ತುಂಬ ಕೈ ನೋವು ಕೊಟ್ಬಿಡ್ತು. ಇದನ್ನೇ ಸ್ವಲ್ಪ ಈಸಿಯಾಗಿತ್ತು ನಾನು ಮಾಡಿದ್ದೆಲ್ಲ. ಇನ್ನೇನು, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಬಿಡಿ. ಇನ್ನೂ ಬೇರೆ ಬೇರೆ ಹೇರ್ ಸ್ಟೈಲ್ಸ್ ಎಲ್ಲ ನೀವು ನೋಡಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಟ್ರೈ ಮಾಡ್ತೀವಿ. ಯಾಕಂದರೆ ನಾನಂತೂ ಈ ಹೇರ್ ಸ್ಟೈಲ್ ಫ್ರೀಕ್ ಅಲ್ಲ, ನನಗೆ ಹೆಂಗೋದ್ರು ಹೆಂಗೆ ಹೋಗ್ತೀನಿ ಅಂದರೆ ಹಿಂಗೆ ಹೋಗ್ತೀನಿ, ಒಂದು ಹೇರ್ ಬ್ಯಾಂಡ್ ಹಾಕೊಂಡು ಹೋಗ್ತಾ ಇರ್ತೀನಿ. ನೀವೇ ವಿಡಿಯೋ ನೋಡಿರ್ತೀರ, ಅದು ಸ್ವಲ್ಪ ಈಸಿಯಾಗಿರುತ್ತೆ. ಲೈಕ್ ನಂತರ ಲೇಸಿ ಆಗಿರೋರಿಗೆಲ್ಲ ಈಸಿ ಆಗಿರುತ್ತೆ. ಸೊ ನಂತರ ಯಾರಾದ್ರೂ ಲೇಸಿ ಆಗಿದ್ದೀರ ಅಂದರೆ ಲೈಕ್ ಮಾಡಿಬಿಡಿ, ಇಲ್ಲ ಅಂದರೂ ಲೈಕ್ ಮಾಡಿಬಿಡಿ. ಆಮೇಲೆ ಏನು ಅದೇ ಹೇಳಿದ್ನಲ್ಲ, ಏನಾದರೂ ವಿಡಿಯೋ ನೋಡ್ಬೇಕಂದ್ರೆ ಕಮೆಂಟ್ ಮಾಡಿ. ಹೇರ್ ಸ್ಟೈಲ್ ಮಾತ್ರ ಅಲ್ಲ, ಬೇರೆ ಯಾವ ವಿಡಿಯೋ ಆಗಿರೋ ಕಮೆಂಟ್ ಮಾಡಿ. ಲೈನರ್ ಹಾಕೋದು ಆ ವಿಡಿಯೋನು ಲಿಂಕಲ್ಲಿ ಕೊಡ್ತೀನಿ, ಅದನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಮಾಡಿದ್ದು. ಈ ಥರ ಏನಾದರೂ ಫೀಮೇಲ್ ಓರಿಯೆಂಟೆಡ್ ವಿಡಿಯೋಸ್ ಮಾಡಿದ್ರೆ ಅದು ರಿಕ್ವೆಸ್ಟೆಡ್ ಬೇಸ್ ಮೇಲೆ ಇರುತ್ತೆ. ಅದೇ ಥರ ನೀವೇನು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಚಾನಲಲ್ಲಿ ನಾವು ಮಾಡ್ತೀವಿ. ನೀವು ಯಾರು ಹೇಳೋದೇ ಬೇಡ, ನೀವು ಕಾಪಿ ಮಾಡೇ ಮಾಡ್ತೀರಾ ಅಂತ ನಾವೇ ಹೇಳ್ತೀವಿ, ಕಾಪಿ ಮಾಡೇ ಮಾಡ್ತೀವಿ. ನಮಗೆ ಸ್ವಂತ ಕಂಟೆಂಟ್ ಇರಲ್ಲ ವ್ಲಾಗ್ಸ್ ಬಿಟ್ಟು. ಇನ್ನೇನು ಅಷ್ಟೇ, ತುಂಬ ಮಾತಾಡ್ಬಿಟ್ಟೆ ಅಂತ ಅನಿಸುತ್ತೆ. ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿಬಿಟ್ಟು, ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ಅಂತ ಎಲ್ಲ ತುಂಬ್ಕೊಳ್ಳಿ. ಯಾಕಂದರೆ ನಾವು ಯಾವಾಗ ಯಾವ ವಿಡಿಯೋ ಹಾಕೋರು ನೋಟಿಫಿಕೇಶನ್ ಬರುತ್ತೆ. ಟಯರ್ಡ್ ಆಗಿಬಿಟ್ಟೆ ಮಾತಾಡಿ. ಸೊ ಅಂಟಿಲ್ ವಿ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ.